ನಮ್ಮೊಳಗಿರುವಂತಹ ಒಂದಷ್ಟು ದೋಷಗಳು ದೂರ ಆಗಬೇಕಾದ್ರೂ ಮೊದಲು ಪಿತೃಋಣ ಮಾತೃಋಣವನ್ನು ಹರಿಸ್ಕೊಳ್ಬೇಕಾಗತ್ತೆ. ಎಲ್ಲಿ ಹೋದ್ರೂ ನನ್ನ ತಾಯಿ ನನ್ನ ಜೊತೆಲೇ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಾಯಿನ ಗೋವಿನಲ್ಲಿ ಕಂಡು ಈ ಆಹಾರನ ಗೋವಿಗೆ ತಿನ್ನಿಸ್ತಾ ಇದ್ದೇನೆ. ಇವರೆಲ್ಲರೂ ಹೇಳುವಂತಹ ಈ ವೇದ ಮಂತ್ರಗಳಿಂದ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಅಪ್ಪ ಅಮ್ಮ ಇಬ್ಬರು ಇಲ್ಲದ ಅನಾಥರಾಗಿದ್ದೇವೆ. ಆದರೆ ಅದೇ ಪ್ರೀತಿಯಿಂದ ಸಾಕುವಂತ ತವ್ರ ಮನೆ ಇನ್ನೂ ನಮಗಿದೆ. ಅದೇ ಅವರೇ ಈಗ ನಮಗೆ ತವ್ರ ಮನೆ ಅಂತ ನಡೆಸ್ಕೊಡ್ತಾರೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಗರ್ಭದಲ್ಲೇ ಹುಟ್ಟುವಂಥದ್ದಾಗಲಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ರಾಜ್ ಅರ್ಪಿಸುವ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಬಳಿ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಕೈಗೆಟುಕುವಂತಹ ದರದಲ್ಲಿ, ಅಂದ್ರೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ನೀವು ಕೊಂಡ್ಕೊಳ್ಬಹುದು. 20-30 ನಿವೇಶನವನ್ನ ತಕ್ಷಣ ಖರೀದಿಸುವಂತವರಿಗೆ ನೋಂದಣಿ ವೆಚ್ಚ ಇಲ್ಲಿ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಸೇವಿಸಿ ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಬಹಳ ವಿಶೇಷವಾದಂತಹ ದಿನ, ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ಗಣಪನಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನ ನೆರವೇರಿಸಲಾಗುತ್ತೆ. ಗಣಪನಿಗೆ ಪ್ರಿಯವಾಗಿರುವಂತದ್ದೇನು, ನಾವು ಅರ್ಪಿಸಬೇಕಾಗಿರುವಂತಹ ಫಲ ಪುಷ್ಪಗಳು ಯಾವುದು, ಮತ್ತು ಸಂಕಷ್ಟಹರ ಮಹಾಚತುರ್ಥಿಯ ಹಿನ್ನೆಲೆ ಆಚರಣೆ ಹೇಗೆ ಮಾಡಬೇಕು, ಇದೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಶನಿವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಅವರ ಮಾತೃಶ್ರೀಯವರ ಪುಣ್ಯ ಸ್ಮರಣೆ, ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾದಂತಹ ಕಾರ್ಯಕ್ರಮವನ್ನು ನೀವು ನಾಳಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಬಹುದು. ಇನ್ನು ಈಗಾಗಲೇ ಪಿತೃಪಕ್ಷ ಪ್ರಾರಂಭ ಆಗಿರೋದ್ರಿಂದ ಪಿತೃಪಕ್ಷ ವರ್ಷಕ್ಕೆ ಒಮ್ಮೆ 15 ದಿವಸಗಳ ಕಾಲ ಮಾತ್ರ ಇರುತ್ತೆ. ಹಾಗಾಗಿ ದೇವತಾರಾಧನೆಗಿಂತ ಬಹಳ ಶ್ರೇಷ್ಠವಾದ್ದು ಪಿತೃಗಳಿಗೆ ವಿಶೇಷವಾದಂತಹ ಆರಾಧನೆ ಸಲ್ಲಿಸೋದು. ಹಾಗಾಗಿ ಈ ಪಕ್ಷ ಮಾಸದಲ್ಲಿ ಪಿತೃ ಕಾರ್ಯವನ್ನ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಿಸಲೇಬೇಕು. ಆ ಮೂಲಕ ಶುಭ ಫಲಗಳನ್ನ ಕೂಡ ನಮ್ದಾಗಿಸ್ಕೊಳ್ಬಹುದು ಅಂತ ಗುರುಜರು ತಿಳಿಸ್ತಾ ಇರ್ತಾರೆ. ಬನ್ನಿ ಹಾಗಿದ್ರೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜರು. ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು
ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನೇ ಮನೋ ತ್ರಿಭುವನ ಭೂತಿಕಲಿ ಪ್ರಸೀದ ಮುಖ್ಯಂ ವಿಷ್ಣುಪತ್ತೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಸಿಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರೀಂ ಬಾಲಾತ್ ತ್ರಿಪುರಸುಂದರೀಂ ದೇವ್ಯಾಃ ಅಂಬಾಂ ಶ್ರೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೀ ನಮಃ ಕ್ಷೇತ್ರೀಶೀ ನಮಃ ಅಂಬಾಯ ನಮಃ ಶ್ರೀಮತೇ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಓಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ ಸರಸಜನಲೀ ನಮಃ ಶ್ರೀಮತೇ ನಮಃ ಅಂಬಾಂ ಜಗದಿಂಬಕಾಯ ನಮಃ. ಜಗದೀಶ್ವರಿಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಅಂಬಾಂ ಶ್ರೀಂ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ, ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ, ಜೊತೆಗೆ ಸಂಕಷ್ಟರ ಮಹಾಗಣಪತಿ. ಈ ಸಂಕಷ್ಟರ ಮಹಾಗಣಪತಿ ಭಾದ್ರಪದ ಮಾಸದಲ್ಲಿರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ, ಈ ಸಂಕಷ್ಟರ ಮಹಾಗಣಪತಿಯನ್ನ ಮೊನ್ನೆ ಭಾದ್ರಪದ ಮಾಸದ ಗಣಪನ ಹಬ್ಬದಲ್ಲಿ, ಗಣಪನ ಹಬ್ಬ ವಿಶೇಷವಾಗಿ ವಿನಾಯಕ ಚತುರ್ಥಿ ಎಂದು ಅವತ್ತು ನೀವು ಯಾರೆಲ್ಲ ಗಣಪನ ದರ್ಶನ ಅಂದರೆ ಗಣಪನ ಪೂಜೆಯನ್ನಾದ ನಂತರ ಸಂಧ್ಯಾಕಾಲ ಚಂದ್ರ ದರ್ಶನವನ್ನು ಮಾಡಿದ್ದೀರೋ, ಆ ಚಂದ್ರ ದರ್ಶನದಿಂದ ಆಗಿರತಕ್ಕಂಥ ಒಂದಷ್ಟು ಶಾಪಗ್ರಸ್ತರಾಗಿ ಸಮಸ್ಯೆಗಳನ್ನು ಹೊತ್ತಿದ್ದೀರೋ, ನಿಮಗೆ ಅರಿವಿಲ್ಲದಂಥ ರೀತಿ ಆಗ್ತಿರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಕಾಣದಿರ ಇದ್ದೀರೋ, ತಾವೆಲ್ಲರೂ ಸಹಿತ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲಿ ಸಂಕಷ್ಟರ ಮಹಾಗಣಪತಿಯ ವಿಶೇಷವಾಗಿ ಅನುಷ್ಠಾನಗಳು ನಡೆಯುತ್ತೋ ಆಯಾ ಸಾನ್ನಿಧ್ಯದಲ್ಲಿ ಹೋಗಿ ಅಲ್ಲಿ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದರೆ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದ್ರೆ ಭಗವಂತನ ಕೃಪೆ ಬೇಕು. ಹಾಗೆ ನಮ್ಮೊಳಗಿರ್ತಕ್ಕಂತಹ ಒಂದಷ್ಟು ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಸಮಸ್ಯೆ ಅಂತಿದ್ದಾಗ ಅದಕ್ಕೆ ಪರಿಹಾರವನ್ನು ಹಿಂದಲೇ ಹುಡುಕೊಳ್ಬೇಕು. ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಳ್ಳುವಂತಹ ಇವತ್ತಿನ ಈ ವಿಶೇಷವಾಗಿರುವ ದಿನ ಸಂಕಷ್ಟರ ಮಹಾಗಣಪತಿ ತಮ್ಮೆಲ್ಲರಿಗೂ ಸಹಿತ ಯಶಸ್ಸನ್ನು ತರಲಿ. ಜೊತೆಗೆ ಮಹಾಗಣಪತಿಗೆ ವಿಶೇಷವಾಗಿ ನೈವೇದ್ಯಕ್ಕಾಗಿ ಶುಭ ಸಂಧ್ಯಾಕಾಲದ ಆಚರಣೆಗೆ ಬೇಕಾಗಿರ್ತಕ್ಕಂಥದ್ದು ಕಡಲೆಕಾಳು ಅಥವಾ ಕೊಬ್ಬರಿ ಮತ್ತು ಬೆಲ್ಲವನ್ನು ಹಾಕಿ ಮಾಡಿರ್ತಕ್ಕಂತಹ ಒಂದಷ್ಟು ಕರ್ಜಿಕಾಯಿ ಆಗಲಿ ಅಥವಾ ಮೋದಕ ಆಗಲಿ ಸ್ವಾಮಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ಸಂಧ್ಯಾಕಾಲ ಎಲ್ಲಿ ಹವನ ನಡೆಯುತ್ತೋ, ಎಲ್ಲಿ ವಿಶೇಷವಾದ ಹೋಮ ಆಗುತ್ತೋ, ಸಂಕಷ್ಟರ ಮಹಾಗಣಪತಿಯ ವ್ರತವನ್ನು ಯಾರು ಅಚ್ಚುಕಟ್ಟಾಗಿ ನಡೆಸ್ತಿರ್ತಾರೋ ಅಂತಹ ಸಾನ್ನಿಧ್ಯಗಳಲ್ಲಿ ಶ್ರದ್ಧಾಭಕ್ತಿಯಿಂದ ತಾವು ಹೊರಟ್ರೆ, ಅಲ್ಲಿ ದೇವರ ಸೇವೆಯನ್ನು ಸಲ್ಲಿಸಿದ್ರೆ ಖಂಡಿತ ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಭಾದ್ರಪದ ಮಾಸದ ಗಣಪನ ಹಬ್ಬದಲ್ಲಿ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಗಣಪತಿಯ ದರ್ಶನಕ್ಕೆ ಹೊರಟಾಗ ಅಥವಾ ಯಾವುದೋ ಒಂದು ಕಾರಣಾಂತರಗಳಿಂದ ಆಗ ನೀವು ಚಂದ್ರನ ದರ್ಶನ ಮಾಡಿದ್ರು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ದೋಷಕ್ಕೆ ಮತ್ತಷ್ಟು ದೋಷಗಳಾದಂಗಾಗತ್ತೆ. ಅಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ಕನಿಷ್ಠ ಪಕ್ಷ 3 ಸಂಕಷ್ಟರ ಮಹಾಗಣಪತಿಯನ್ನ ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಿ 3 ಸಂಕಷ್ಟರ ಮಹಾಗಣಪತಿ ಆದ ನಂತರ 4ನೇ ಸಂಕಷ್ಟರ ಮಹಾಗಣಪತಿಗೆ ವಿಶೇಷವಾಗಿ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿಸಿ ಭಕ್ತರಿಗೊಂದಷ್ಟು ಪ್ರಸಾದ ವಿನಿಯೋಗ ಮಾಡಿದ್ರೆ ಈ ದೋಷಗಳು ದೂರ ಆಗತ್ತೆ ಅಂತ. ಯಾಕೆಂದ್ರೆ ಚಂದ್ರ ದರ್ಶನ ಭಾದ್ರಪದ ಮಾಸದ ಗಣಪನ ಹಬ್ಬದಂದು ಅಷ್ಟು ಶ್ರೇಯಸ್ಕರವಲ್ಲ. ಅದರಿಂದ ದೋಷ ಉಂಟಾಗುತ್ತೆ ವಿನಃ ಲಾಭ ಉಂಟಾಗ್ತಕ್ಕಂಥದ್ದಲ್ಲ. ಹಾಗಾಗಿ ಅಂದು ಯಾರೆಲ್ಲ ಚಂದ್ರನ ದರ್ಶನ ಮಾಡಿದ್ದೀರೋ ತಮ್ಮೆಲ್ಲರಿಗೂ ಸಹಿತ ಸಂಕಷ್ಟರ ಮಹಾಗಣಪನ ಪೂಜಿಸಿ ತಾವೆಲ್ಲರೂ ಸಹಿತ ಈ ದೋಷಗಳಿಂದ ಮುಕ್ತರಾಗಿ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ಗಣಪನ ಮೊರೆ ಹೋಗ್ಬೇಕು. ಖಂಡಿತಮ್ಮ. ಅದರಲ್ಲೂ ಸ್ವಾಮಿಗೆ ಇಷ್ಟವಾಗಿರತಕ್ಕಂತಹ ಗರಿಕೆಯಿಂದ, ಪತ್ರೆಗಳಿಂದ ಸ್ವಾಮಿಗೆ ಮೋದಕ, ಕಡುಬು ಇಂಥದ್ದನ್ನ ನೈವೇದ್ಯ ಮಾಡಿಸ್ತಕ್ಕಂಥದ್ದು. ಹಾಗೆ ಸ್ವಾಮಿಗೆ ಕಬ್ಬಿನ ಹಾಲಿಂದ ಅಭಿಷೇಕ ಅಂದ್ರೆ ಅದು ಮತ್ತಷ್ಟು ತೃಪ್ತನೆ. ಹಾಗಾಗಿ ಭಗವಂತನಿಗೆ ತೃಪ್ತರಾಗಿರ್ತಕ್ಕಂಥ ಭಗವಂತನಿಗೆ ತೃಪ್ತಿಪಡಿಸುವಂಥದ್ದು ಸಕಲವೂ ಆತನ ಸೃಷ್ಟಿಯೇ. ನಾವು ಪ್ರತ್ಯೇಕವಾಗಿ ಮಾಡ್ಕೊಂಬರ್ತಕ್ಕಂಥದ್ದು ಕಬ್ಬು ನಾವು ಸ್ವಂತ ಹಾಕಿ ಬೀಜ ಹಾಕಿ ಬೆಳೆದಿರ್ತಕ್ಕಂಥದ್ದಲ್ಲ. ಸೃಷ್ಟಿ ಮೂಲ ಇದೆ, ಅದನ್ನು ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ. ಬಿಳಿ ಎಕ್ಕದ ಹೂ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಹೂ, ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಬಿಳಿ ಎಕ್ಕದ ಹೂ ಅಥವಾ ಬಿಳಿ ಎಕ್ಕದ ಬೇರಿನಿಂದ ಮಾಡಿರ್ತಕ್ಕಂಥ ಗಣಪನ ಅನುಷ್ಠಾನ ಮಾಡಿದ್ರೆ ಶೀಘ್ರ ಫಲ ಅಂತ ಹೇಳ್ತಾರೆ. ಆದರೆ ಸಂಕಷ್ಟರ ಮಹಾಗಣಪತಿ ದಿವಸ ಯಾರೇ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರು ಅದರಲ್ಲಿ ದೇಹ ದಂಡಿಸಿ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಭಗವಂತನಿಗೆ ಪ್ರೀತಿ ಅಂತ ನಾವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಿನಿಂದಲೋ ಅಥವಾ ಇನ್ಯಾವುದೋ ಮಾರ್ಗಗಳಿಂದಲೋ ತರಿಸಿ ಭವ್ಯವಾದಂಥ ಅಲಂಕಾರವನ್ನು ಮಾಡಿ ದೊಡ್ಡದಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅಲ್ಲ.
ನಿಮ್ಮ ದೇಹವನ್ನು ದಂಡಿಸಬೇಕು. ನಮ್ಮ ದೇಹವನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಒಂದಷ್ಟು ದಂಡನೆ ಮಾಡಿ ಬೆಳಗ್ಗೆ ಆಹಾರ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ಅದೆಲ್ಲ ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ್ರೆ, ಅದರ ಒಂದು ಉದಾಹರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ, ಗಣಪನಿಗೆ ವಿಶೇಷವಾಗಿ 21 ಅಥವಾ 108 ನಮಸ್ಕಾರಗಳನ್ನು ಹಾಕಿ ಒಂದಷ್ಟು ವಿಶೇಷವಾಗಿ ಬಸ್ಕಿಯನ್ನು ಹೊಡೆದು, ಈ ಸಾಮಾನ್ಯಕ್ಕೆ ಗಣಪನ ಹಬ್ಬದಲ್ಲಿ ಮಾತ್ರನೇ 2 ಕಿವಿಗಳನ್ನು ಹಿಡ್ಕೊಂಡು ಬಸ್ಕಿ ಹೊಡಿತಕ್ಕಂಥದ್ದು, ಭಗವಂತ ನನ್ನ ತಪ್ಪನ್ನು ಕ್ಷಮಿಸಪ್ಪ ಅಂತ. ಅಂತಹದ್ದನ್ನ ಸಂಕಷ್ಟರ ಮಹಾಗಣಪತಿ ಎಂದು ಆಚರಣೆ ಮಾಡೋದ್ರಿಂದ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಸಂಕಷ್ಟರ ಮಹಾಗಣಪತಿ ಇದಾದ್ರಿಂದ ಗಣಪತಿಯ ಹಬ್ಬ ಆದ ನಂತರ ಬಂದಿದ್ದ ಈ ಸಂಕಷ್ಟರ ಮಹಾಗಣಪತಿನ ಯಾರೆಲ್ಲ ಚಂದ್ರನ ದರ್ಶನ ಮಾಡಿದ್ದೀರಿ, ಚಂದ್ರನಿಂದ ಬರ್ತಕ್ಕಂಥ ಒಂದಷ್ಟು ದೋಷಗಳಿಗೆ ಗುರಿಯಾಗಿದ್ದೀರಿ, ಅದನ್ನು ದೋಷ ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ಅಚ್ಚುಕಟ್ಟಾಗಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಹೇಗಿದೆ, ಜೊತೆಗೆ ರಾಶಿಫಲ, ಇನ್ನು ಸಮಯದಲ್ಲಿ ನೀವು ನಿನ್ನೆನೂ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಫೋನ್ ಮಾಡುವಾಗ ಟಿವಿ ಮುಂದೆ ಕೂತ್ಕೊಳ್ತಕ್ಕಂಥದ್ದು ಅಥವಾ ಫೋನ್ ಮಾಡುವಾಗ ಟಿವಿಯಲ್ಲಿ ಸ್ಪಂದಿಸುವಂತಹ ರೀತಿಗೆ ನೀವು ಸ್ಪಂದನೆ ಮಾಡಿದ್ರೆ ನಮ್ಮ ಮಾತುಗೂ ನಿಮಗೂ ಸಂಬಂಧ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಾತಾಡುವಾಗ ಟಿವಿ ಮುಂದೆ ಕೂತ್ಕೊಂಡು ಟಿವಿನೇ ನೋಡ್ತಾ ಇದ್ರು ನಿಮ್ಮ ಫೋನ್ ಲೈನ್ ಕನೆಕ್ಟ್ ಆದ ತಕ್ಷಣ ನೀವೇನ್ ಮಾಡಬೇಕು, ಟಿವಿಯಿಂದ ಸ್ವಲ್ಪ ದೂರ ಬರಬೇಕು. ಟಿವಿ ನೋಡೋದನ್ನ ಬಿಡಿ, ಅಥವಾ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡಿ. ನಿಮ್ಮ ಫೋನಲ್ಲಿ ನಿಮ್ಮ ಸ್ವರ ಏನ್ ಬರುತ್ತೋ ಫೋನಲ್ಲಿ ಬರೋ ಸ್ವರಕ್ಕೆ ನೀವು ಸ್ಪಂದಿಸಬೇಕೇ ವಿನಃ ಟಿವಿನ ನೋಡ್ತಾ ಮಾತಾಡಿದ್ರೆ ನನ್ನ ಮಾತುಗೂ ಟಿವಿಯಲ್ಲಿ ಬರೋದಕ್ಕೂ ಸ್ವಲ್ಪ ಕನಿಷ್ಠ ಪಕ್ಷ ಒಂದಿಷ್ಟು ಸಮಯ ಅಲ್ಲಿರುತ್ತೆ. ಆ ಸಮಯಕ್ಕೂ ನೀವು ಆನ್ಸರ್ ಮಾಡ್ತಾ ಹೊರಟ್ರೆ ಅದಕ್ಕೆ ಅರ್ಥಾರ್ಥ ಸಂಬಂಧ ಇಲ್ಲದಂತ ರೀತಿಯಲ್ಲಿ ಆಗುತ್ತೆ. ಇದು ಒಂದು ಭಾಗ. ಅಕಸ್ಮಾತ್ ಕೆಲವರಿಗೆ ಏನಂದ್ರೆ ಮನೆಯೊಳಗಿರ್ತೀರಿ, ಫೋನ್ ಲೈನ್ ಕನೆಕ್ಟ್ ಆಗಿಬಿಡುತ್ತೆ. ಕನೆಕ್ಟ್ ಆದ ತಕ್ಷಣ ಎಲ್ಲಿ ಕೂತ್ರೆ ಅಲ್ಲೇ ಕೂತ್ಕೊಂಡು ಮಾತಾಡಕ್ಕೆ ಹೊರಟ್ರೆ ಅಲ್ಲಿ ಸಿಗ್ನಲ್ ಡ್ರಾಪ್ ಆಗುತ್ತೆ. ಮೊದಲು 2 ಮಾತು ಚೆನ್ನಾಗಿ ಕೇಳಿಸುತ್ತೆ, 3ನೇ ಮಾತು ಕೇಳಿಸ್ದಿರ ಆಗಿಬಿಡುತ್ತೆ. ಅದಕ್ಕಾಗಿ ಎಲ್ಲಿ ಸಿಗ್ನಲ್ ಚೆನ್ನಾಗಿ ಸಿಗುತ್ತೋ ಆ ಸ್ಥಳದಲ್ಲಿ ನಿಂತುಕೊಂಡು ಮಾತಾಡಿ. ಇನ್ನು 3ನೇದು, ಯಾರಿಗೆ ಸಮಸ್ಯೆ ಇರುತ್ತೆ, ಸಮಸ್ಯೆ ಯಾರ ಬಗ್ಗೆ ಕೇಳಬೇಕಾಗತ್ತೆ, ಅಂತಹ ಕಾಲದಲ್ಲಿ ಆ ವ್ಯಕ್ತಿ ಅಲ್ಲೇ ಇದ್ರೆ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಯಾರೇ ಆಗಿರ್ಬೋದು, ಯಾವ ವ್ಯಕ್ತಿ ಬಗ್ಗೆ ನನ್ನ ಹತ್ರ ನೀವು ಮಾತಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಪರಿಸರದಲ್ಲಿದ್ರೆ ಮೊದಲು ನೀವು ಮಾಡಬೇಕಾದ ಕೆಲಸ ಅವ್ರ ಕಡೆಯಿಂದ ಮಾತಾಡಿಸುವಂಥದ್ದು. ಅದನ್ನು ಹೊರತುಪಡಿಸಿ ನೀವೆಲ್ಲಾ ಚರಿತ್ರೆ ಒಪ್ಪಿಸಿ ಪುನಃ ಅವರು ಕೊಡಿ ಅನ್ನೋಷ್ಟೊತ್ತಿಗೆ ಆತ ಎತ್ಕೊಂಡು ನಿಧಾನಕ್ಕೆ ಬೆಳಗ್ಗೆ ಎದ್ದು ಹಲೋ ಹಲೋ ಅನ್ನೋಷ್ಟೊತ್ತಿಗೆ ಇಲ್ಲಿ ಸಮಯ ಮೀರೋಗ್ಬಿಟ್ಟಿರುತ್ತೆ. ಸಿಕ್ಕಂತಹ ಈ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕಾಗಿರ್ತಕ್ಕಂಥ ತಾವು ಇದೆಲ್ಲವನ್ನು ಸಹಿತ ಗಮನದಲ್ಲಿಟ್ಕೊಂಡು ಫೋನ್ ಕರೆಯನ್ನ ಆಲಿಸಿ. ಇದರಿಂದ ಸಾಕಷ್ಟು ಒಳಿತು ಖಂಡಿತ ನಿಮಗಾಗುತ್ತೆ. ಯಾಕೆಂದ್ರೆ ಒಂದಷ್ಟು ರಹಸ್ಯಗಳಿಂದ ಅಲ್ಲಿ ಸಿಗುವಂತಹ ಒಂದಷ್ಟು ಪರಿಹಾರಗಳಿಂದ ನಿಮಗೆ ಅನುಕೂಲವನ್ನು ಕಂಡಿರ್ತಕ್ಕಂಥವ್ರು, ಅನುಕೂಲವನ್ನು ಸಿದ್ಧಿಪಡಿಸಿಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾಗ ಆ ಒಂದು ಅವಕಾಶ ನಿಮಗೂ ಸಿಗಲಿ ಎಂಬತಕ್ಕಂಥದ್ದೊಂದೇ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ಸಂದೇಶ ಆಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವೇನು, ಪಂಚಾಂಗ ಶ್ರವಣ ಹೇಗಿದೆ ಬನ್ನಿ ನೋಡೋಣ. ಭಗವಂತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೆ ನಮಸ್ತೆ ಶಿವಸುದಾಯ ಶ್ರೀ ವರದಮೂರ್ತೈ ನಮೋ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 24/9/2021 ಶುಕ್ರವಾರ, ತೃತೀಯ ಅಶ್ವಿನಿ ನಕ್ಷತ್ರ, ಸಂಕಷ್ಟರ ಚತುರ್ಥಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಹತ್ತಿರವಾಗಿದೆ. ರಾತ್ರಿ 8:43 ಚಂದ್ರ ದರ್ಶನ ಇದೆ. ಆದರೆ ಗಣಪನ ಈ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ಬಹುದು. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಹೇಳಿ ಮತ್ತೊಮ್ಮೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಶುರು ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಪ್ರತಿನಿತ್ಯದಂತೆ ಇವತ್ತಿನ ದಿವಸ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗುವಂತಹ ಲಕ್ಷಣಗಳೇ ಸಾಕಷ್ಟು ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಧಿಕವಾದಂತಹ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ಅಲ್ಲಿಂದಲ್ಲೇ ಇರತಕ್ಕಂತಹ ಸಮಸ್ಯೆಗಳಾದ್ರಿಂದ ಅದಕ್ಕೊಂದು ಸರಿಯಾದ ರೀತಿ ಪರಿಹಾರ ಸಿಗದಂತ ರೀತಿಯಲ್ಲಿದೆ. ಇವತ್ತಿನ ದಿವಸ ತಾವು ಮಾಡಬಹುದಾದಂತಹ ಕೆಲಸಗಳಲ್ಲಿ ಒಂದಷ್ಟು ಅರ್ಥಗರ್ಭಿತವಾಗಿ ಚಿಂತನೆ ಮಾಡೋದಾದರೆ ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಅದರ ಜೊತೆಗೆ ಸಾಧ್ಯವಾದರೆ ಮಧ್ಯಾಹ್ನ ನಿಮ್ಮ ಊಟಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದಾಗ್ಯೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ
ಯಾವುದೇ ಒಂದು ಹೊಸದಾಗಿ ಮಾಡುವಂಥ ಕೆಲಸಗಳಲ್ಲಿ ಅಷ್ಟು ಲಾಭ ಇಲ್ದಿರೋದ್ರಿಂದ ಮಾಡುವ ಪ್ರತಿ ಕಾಯಕದಲ್ಲೂ ಒಂದಷ್ಟು ಅಡ್ಡಿ ಆತಂಕಗಳಿದೆ. ಬಹಳ ಎಚ್ಚರಿಕೆ ಬೇಕಾಗಿದೆ. ಜೋಪಾನವಾಗಿ ಹಾಕುವ ಹೆಜ್ಜೆ ಹೆಚ್ಚು ಲಾಭವನ್ನೇ ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಥವಾ ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ, ಭಗವಂತ ನಾವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಭಗವಂತ ಕೊಡ್ತಾನೆ ಎಂಬತಕ್ಕಂಥದ್ರ ಅಚಲವಾದಂತಹ ಒಂದು ವಿಶ್ವಾಸ, ಆ ನಂಬಿಕೆಯಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ದಿವಸ ಬಿಲ್ವಪತ್ರೆ ಅಥವಾ ಗರ್ಗೆ ಅಥವಾ ಸ್ವಾಮಿಗೆ ತುಳಸಿ ಇಂತಹದ್ದನ್ನ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ನೀವು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 3:25 ತನಕ ಆ 25 ನಿಮಿಷಗಳ ಕಾಲ ಎಚ್ಚರಿಕೆಯಲ್ಲಿದ್ದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀವಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೇ. ಆದರೆ ಸಣ್ಣ ಪುಟ್ಟ ಸಮಸ್ಯೆ ಅನ್ಕೊಂಡು ಅದನ್ನು ಕೈಬಿಟ್ಟು ದೂರ ಆದರೆ ಅದು ಸರಿಯಲ್ಲ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕಾದ್ರೆ ಆ ಬದಲಾವಣೆ ತರುವಂತಹ ಕಾಲ ಸಹಿತ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಹಿರಿಯರ ಮಾರ್ಗದರ್ಶನದಂತೆ ನೀವು ಹೆಜ್ಜೆ ಹಾಕಿದ್ರೆ ಖಂಡಿತ ಒಳಿತನ್ನ ಕಾಣ್ತೀರಿ. ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಹೊರಗೆ ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾಗ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ನಿಮ್ಮ ಮನೆದೇವರ ಅನುಷ್ಠಾನ, ಮನೆದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮನೆದೇವರ ಕೃಪಾ ಕಟಾಕ್ಷದಿಂದಲೇ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವಿನಿಂದ ಒದ್ದಾಡ್ತಿರ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟಿದೆ. ಆರೋಗ್ಯ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಬೆಟ್ಟದಷ್ಟಾಗುವಂಥ ಸಾಂದ್ರತೆಗಳಿರುತ್ತೆ. ಜೊತೆಲಿರ್ತಕ್ಕಂಥವರು ಅಥವಾ ನಿಮ್ಮ ಮೇಲಧಿಕಾರಿಗಳು, ಸಹಪಾಠಿಗಳು ಇಂತಹವರಿಂದ ಒಂದಷ್ಟು ಮಾನಸಿಕ ಕಿರುಕುಳ ಉಂಟಾಗುವಂಥ ಪರಿಸ್ಥಿತಿ ಇದೆ. ಹಿಂದ್ಯಾವತ್ತೂ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ನೀವು ತಲೆ ಬಗ್ಗಿಸುವಂಥ ಪರಿಸ್ಥಿತಿಯೂ ಎದುರಾಗ್ತಿರುತ್ತೆ. ಸಾಧ್ಯವಾದಷ್ಟು ಬಹಳ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ವನಸಿರಿಗಳನ್ನು, ಅದರಲ್ಲೂ ಪ್ರಧಾನವಾಗಿ ಬೇವಿನ ವೃಕ್ಷ ಆಗಿರ್ಬೋದು, ಅಶ್ವತ್ಥ ವೃಕ್ಷ ಆಗಿರಬಹುದು, ಔದುಂಬರ ಆಗಿರ್ಬೋದು ಅಥವಾ ಬಿಳಿ ಎಕ್ಕದ ಗಿಡ ಆಗಿರಬಹುದು, ಇಂತಹ ಕಡೆ 11 ಪ್ರದಕ್ಷಿಣೆ ಮಾಡಿ ಅಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಮಿಥುನ ರಾಶಿಯವರ ತಪ್ಪದೇರ ವಿಶೇಷವಾಗಿರ್ತಕ್ಕಂಥ ವೃಕ್ಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಂದಗತಿಯಲ್ಲಿ ಸಾಗುವಂಥ ಕೆಲಸವಾದರೂ ಒಂದಷ್ಟು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ದಿನಕ್ಕೆ 4-6 ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಿನ್ನ ಒಂದು ಕೆಲಸವನ್ನು ಪರಿಪಕ್ವವಾಗಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂತಹ ನಿಟ್ಟಿನಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರ, ಆರ್ಥಿಕ ಸಂಕಷ್ಟದಿಂದ ನರಳುತ್ತಿರ್ತಕ್ಕಂಥವ್ರು ಸಹಿತ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿರೋದಿಲ್ಲ. ಆದರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕಾದ್ರೂ ಒಂದು ಶಿವಾರಾಧನೆ ಮಾಡತಕ್ಕಂಥದ್ದು, ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಸ್ವಾಮಿಗೆ ಭಸ್ಮದಿಂದ ಅರ್ಚನೆ ಆದ ನಂತರ ಭಸ್ಮ ಪ್ರಸಾದವನ್ನು ಹಣೆಗಚ್ಕೊಳ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಆಹಾರವನ್ನು ಉಣಬಡಿಸ್ಕೊಂಡು ತಗೊಳ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಆಹಾರ ಟೈಮ್ ನೀವು ಆಹಾರ ತಗೊಳ್ಳಿಲ್ಲ ಅಂದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಗ್ರಹಗತಿಗಳಿಂದ ನಿಮಗೆ ಕಟ್ಟಿಟ್ಟ ಬುತ್ತಿ. ಅದರಿಂದ ಮುಂಚಿತವಾಗಲೇ ಅಂತಹ ಸನ್ನಿವೇಶಗಳು ಎದುರಾಗುತ್ತೆ ಅಂದಾಗ ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರನ ಪ್ರಾರ್ಥನೆ ಮಾಡಿ, ಹಾಗೆ ಸಾಧ್ಯವಾದಷ್ಟು ಸಂಧ್ಯಾಕಾಲದ ಸಂಕಷ್ಟರ ಮಹಾಗಣಪತಿಯನ್ನ ಸ್ವಾಮಿನ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶನಿಯಿಂದ ಉಂಟಾಗುವಂಥ ದೋಷಗಳು ಒಂದಷ್ಟು ಸಮಸ್ಯೆಗಳಾಗಿ ಮಾರ್ಪಡುತ್ತೆ. ಇವತ್ತು ಶುಕ್ರವಾರ, ದೇವಿಯ ವಾರ, ದೇವಿನ ದರ್ಶನ ಮಾಡ್ತಾ ರಾಹುಕಾಲದಲ್ಲಿ ಶಕ್ತಿ ದೇವರ ಆರಾಧನೆ ಮಾಡೋದ್ರಿಂದ, ರಾಹುಕಾಲದಲ್ಲೇ ದೇವರ ಒಂದು ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ಅಥವಾ ವಿಶೇಷವಾಗಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ಅಲ್ಲೇ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಲಾಭವನ್ನ ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಸಮಸ್ಯೆ ಎಂಬತಕ್ಕಂಥದ್ದು ಯಾವುದೇ ಇರಲಿ, ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಲೇ ಹುಡುಕೊಳ್ಬೇಕು. ಆ ಪರಿಹಾರ ಹುಡುಕೊಳ್ಳುವಂತಹ ಕಾಲ. ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದ್ರು ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ಅನ್ಕೊಂಡ್ರೆ ಖಂಡಿತ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳುವಂತಹ ದಿನ.
ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಆದರೆ ವೃತ್ತಿ ಧರ್ಮದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಇವತ್ತಿನ ದಿವಸ ತಾವು ಎಷ್ಟು ಶ್ರದ್ಧಾಭಕ್ತಿಯ ಕಾಯಕವನ್ನು ಮಾಡ್ತಿರೋ ಅಷ್ಟು ಒಳ್ಳೆ ಫಲವನ್ನ ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ತಮಗೆ ಎಷ್ಟೇ ಜ್ಞಾನವಿದ್ದು, ಎಷ್ಟೇ ಬುದ್ಧಿ ಇದ್ದು, ಎಷ್ಟೇ ವಿಚಾರಗಳನ್ನು ಅರ್ಥಕೊಂಡಿದ್ರು ಮತ್ತೊಬ್ಬರ ಮಾರ್ಗದರ್ಶನವನ್ನ ನೀವು ಆಲಿಸಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ನೀವು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿದ್ದು, ಯಾವ ಮಾರ್ಗದಲ್ಲಿ ನಡೀತಿರ್ತೀರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರೋ, ಯಾವ ವೃತ್ತಿ ಧರ್ಮದಲ್ಲಿ ತಾವು ಒಂದು ನೈಪುಣ್ಯತೆಯನ್ನು ಪಡೆದಿರ್ತೀರೋ ಅಲ್ಲೇ ಸಮಸ್ಯೆಗಳು ಹುಟ್ಟುವಂತ ಪರಿಸ್ಥಿತಿ ಸಾಕಷ್ಟು ಇದೆ. ಇವತ್ತಿನ ದಿನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಉದ್ಯೋಗಸ್ಥರಾಗ್ಲಿ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರಾಗ್ಲಿ, ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರಾಗ್ಲಿ, ಯಾರೊಬ್ಬರಾದ್ರೂ ಹಾಕುವ ಪ್ರತಿ ಹೆಜ್ಜೆಯು ಬಹಳ ಜೋಪಾನವಾಗಿರ್ಬೇಕು. ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಅಷ್ಟೇ ಅಲ್ದಿರ ನಿಮ್ಮ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಇವರು ಸಹಿತ ಒಂದಲ್ಲ ಒಂದ್ ಕಡೆ ನಿಮಗೆ ಅಸಮಾಧಾನ ತರುವಂತ ಪರಿಸ್ಥಿತಿ ಇರುತ್ತೆ. ತೊಂದರೆ ತಾಪತ್ರಿಕೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಇದೆ. ಇವತ್ತು ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದಲ್ಲ. ಇವತ್ತು ಸಮಸ್ಯೆಗಳು ಹೊತ್ತಿರೋದ್ರಿಂದ ಬಹಳ ಜೋಪಾನ, ಎಚ್ಚರಿಕೆ ಬೇಕಾಗತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದಾಗಷ್ಟೇ ಇದರ ಲಾಭವನ್ನು ಕಾಣುವಂತದ್ದಾಗತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆಯೊಂದಿಗೆ ತಾವು ಏನಾದ್ರು ಕೆಲಸಗಳನ್ನು ಮಾಡಿದ್ರೆ ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಶರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಮನೆ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬದುಕ್ಬೇಕೋ ಸತ್ತೋಗ್ಬೇಕೋ ಅನ್ನೋ ಪರಿಸ್ಥಿತಿಲಿ ಇದೀವಿ ಗುರುಜಿ. ನಮ್ಗೆ ಅಂತ ಕಷ್ಟದಲ್ಲಿದ್ದೀವಿ ಗುರುಜಿ. ಏನ್ ಮಾಡಕ್ ಹೋದ್ರು ನಮ್ಗೆ ಕೈ ಬಾಯಿ ಹತ್ತಲ್ಲ ಗುರುಜಿ. ಇದೇ ಆಗೋಯ್ತು ಗುರುಜಿ. ನಮ್ ಜೀವನ ಪೂರ್ತಿ ನಾವು ಇಬ್ರು ಮಕ್ಕಳು ಮದುವೆ ಮಾಡಿದ್ವಿ ಗುರುಜಿ. ನಾನು ನನ್ ಗಂಡ ಮಾತಿರೋದು. ನನ್ ಗಂಡ ರಾತ್ರಿ ಆಗಲು ಕಷ್ಟ ಪಡ್ತಾರೆ ಗುರುಜಿ. ಆದ್ರೆ ಅವ್ರಿಗೆ ಸುಖ ಅನ್ನೋದು ಇಲ್ಲ ಗುರುಜಿ. ನಮಗೆ ಕರುಳು ಕಿತ್ತು ಬರುತ್ತೆ. ಎತ್ತ ಮಗ ಕಷ್ಟ ಪಡ್ತಾ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ ಗುರುಜಿ. ನನ್ನ ಗಂಡನ ನೋಡಿದ್ರೆ ನಮಗೆ ಗುರುಜಿ. ಮಕ್ಕಳೇನ್ ಮಾಡ್ತಾರೆ? ಮಗನು ನಮ್ಮ ಮಗ ನಾನು ಒಂದ್ ಚಿಕ್ಕದಾಗ ಒಂದ್ ಸ್ವಂತ ಕೆಲಸ ಮಾಡ್ತಾ ಇದೀವಿ ಗುರುಜಿ. ಅದ್ರಲ್ಲೇ ನನ್ ಮಗನು ಬಂದು ಮಾಡ್ತಾ ಇದ್ದಾನೆ. ಆದ್ರೆ ಅವನ್ಗೆ ನಮ್ ಬಗ್ಗೆ ಏನು ಅಷ್ಟೊಂದು ಇದಿಲ್ಲ ಗುರುಜಿ. ಅವನು ಮಗಳನ್ನ ಬೇರೆ ಕಡೆ ಮದುವೆ ಮಾಡ್ಕೊಟ್ಟಿದೀವಿ ಗುರುಜಿ. ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಈ ಜೀವನ ಬದುಕೋದ್ ಬೇಡಮ್ಮ, ನಾವು ಅವಮಾನ ಪಡೋದ್ ಬೇಡ, ಎಲ್ಲ ನಾವು ಹೋಗಿ ಪ್ರಾಣ ಕಳ್ಕೊಬಿಡೋಣ ಅಂತ ಹೇಳ್ತಾರೆ ಗುರುಜಿ. ನನಗ್ ಭಯ, ಸಾಯೋದಕ್ಕೆ ಭಯ ಆಗುತ್ತೆ ಗುರುಜಿ. ನನ್ ಮಗಳನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಭಯ ಆಗುತ್ತೆ ಗುರುಜಿ. ನಿನ್ನ ಮಾತು ಕೇಳಿದ್ರೆ ನಗಬೇಕೋ ಅಳಬೇಕೋ ಒಂದೂ ಗೊತ್ತಿಲ್ಲ ತಾಯಿ. ನೀವೇ ಮುಣುಗ್ತಾ ಇದ್ದೀರಿ. ನೀವು ಮುಣುಗ್ತಾ ಇದ್ರು ಸಹಿತ ನನ್ನ ಮಗನ್ ಬಿಟ್ಟು ಹೋಗೋಕೆ ನನಗೆ ಭಯ ಆಗತ್ತೆ ಅಂತಿರಲ್ಲ. ಒಬ್ಬ ತಾಯಿಯ ಹೆತ್ತುಕರಲು ಎಷ್ಟು ನೋವಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ ಇದೆ, ನಿಜ. ಆದ್ರೆ ಕಷ್ಟಕ್ಕೆ ನಾವು ತಲೆ ಕೊಟ್ಟಾಗ ಆ ಕಷ್ಟದಿಂದ ಹೊರಬರುವಂತ ಮಾರ್ಗ ಹುಡುಕೋಬೇಕಲ್ವಮ್ಮ. ಅದು ಬಿಟ್ಟು ಸಾವಿನ ಬಗ್ಗೆ ನಾವ್ ಯಾಕೆ ಚಿಂತನೆ ಮಾಡ್ಬೇಕು ತಾಯಿ? ಗುರುಜಿ, ನಾವ್ ಏನ್ ನಾಳೆ ಬೆಳಗ್ಗೆ ಈ ಕೆಲಸ ಮಾಡ್ತೀವಿ ಅಂದ್ರು ಅದು ನಮ್ಗೆ ಆಗ್ತಾ ಇಲ್ಲ ಗುರುಜಿ. ಇಲ್ಲಮ್ಮ, ಮನುಷ್ಯನಿಗೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇವೆಲ್ಲ ಆಗತ್ತೆ, ನಿಜ. ಈ ಪ್ರಪಂಚದಲ್ಲಿ ನಾವಷ್ಟೇ ಸಮಸ್ಯೆಯಲ್ಲಿ ಇಲ್ಲಮ್ಮ, ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಯಲ್ಲಿ ಇರತಕ್ಕಂಥವ್ರಿದ್ದಾರೆ. ನಿಮ್ಮ ನೋವು ಆತರ ಬಂದಾಗ ನೀವೇನ್ ಮಾಡ್ಬೇಕು ಗೊತ್ತಾ? ನಾವು ನಮಗಿನ್ನ ಚೆನ್ನಾಗಿರ್ತಕ್ಕಂಥವ್ರನ್ನ ಗಮನಿಸೋದು ಬಿಟ್ಟು ಸ್ವಲ್ಪ ನಮಗಿನ ತಳಗಡೆ ಇರ್ತಕ್ಕಂಥವ್ರು, ನೀವಾದ್ರೂ ಒಂದು ಗೂಡಲ್ಲಿದ್ದೀರಿ, ಗೂಡ ಇಲ್ದಿರತಕ್ಕಂಥ ಬೀದಿಯಲ್ಲಿ ವಾಸ ಮಾಡುವಂತವ್ರು ಇಲ್ವಾ? ಅಥವಾ ನಾವು ಇವತ್ತು ದಿವಸ ಆಹಾರ ನಮಗಾದ್ರೂ 2 ಹೊತ್ತು ಊಟ ಕೊಟ್ಟಿದ್ದಾನೆ ಭಗವಂತ, 1 ಹೊತ್ತು ಊಟ ಮಾಡಿ ನೀರು ಕುಡಿತಕ್ಕಂಥವ್ರು ಇಲ್ವಾ? ಒಂದಷ್ಟು ಜನಕ್ಕೆ ಮಕ್ಕಳೇ ಇಲ್ಲ, ಮಕ್ಕಳಿಲ್ದಿರತಕ್ಕಂಥವ್ರು ಕಣ್ಣೀರ್ ಹಾಕ್ತಿರತಕ್ಕಂಥದ್ದಿಲ್ವಾ? ನಾವು ಇಂಥ ಸಮಸ್ಯೆ ನೋಡಮ್ಮ, ಯೋಚನೆ ಮಾಡೇ ಬದುಕ್ತಾ ಇದೀವಿ ಗುರುಜಿ. ಅಷ್ಟೇ ಅಮ್ಮ. ಮನುಷ್ಯನ ಜೀವನ, ಮನುಷ್ಯನ ಬದುಕು ಅಲ್ಲೇ ಇರ್ತಕ್ಕಂಥದ್ದು. ಯಾವುದು ನಮಗೆ ಸಿಕ್ಕಿಲ್ವೋ, ಯಾವುದು ನಾವು ಅನುಭವಿಸಕ್ ಆಗ್ತಿಲ್ವೋ, ಯಾವುದು ಬೇರೊಬ್ಬರು ನೋಡಿ ನಾವು ಹಾಗಿರ್ಲಿಕ್ಕೆ ಆಗ್ತಿರೋದಿಲ್ವೋ, ನಮಗಿನ್ನ ತಳಮಟ್ಟದಲ್ಲಿ ಇರ್ತಕ್ಕಂಥವ್ರ ಆ ಪರಿಸ್ಥಿತಿ ನೋಡಿದಾಗ ಅವ್ರಿಗಿನ್ನ 100 ಪಟ್ಟು ಮೇಲೆ ನಾವು ಚೆನ್ನಾಗಿದ್ದೀವಿ ಅಂತ ಆ ತೀರ್ಮಾನ ಬಂದ್ಬಿಡ್ತು ಅಂದ್ರೆ ನಾವು ಬದುಕೋದಕ್ಕೆ ಒಂದು ಹೊಸ ಹುರುಪು ಸಿಗತ್ತೆ, ಬದುಕಲಿಕ್ಕೆ ಒಂದು ಹೊಸ ಮಾರ್ಗ ಸಿಗತ್ತೆ, ಹಾಕುವ ಹೆಜ್ಜೆಯಲ್ಲಿ ಒಂದು ಬಲ ಸಿಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ಈಗ ಏನೆಲ್ಲ ಕಷ್ಟಗಳನ್ನ ನಾನು ಮುಂದೆ ಇಟ್ಟಿದ್ದೀರೋ ಈ ಸಮಸ್ಯೆಗಳ ಪರಿಹರಿಸಿಕೊಳ್ಳೋದಕ್ಕೆ ಅತಿ ಶೀಘ್ರದಲ್ಲೇ ಒಳ್ಳೆ ಫಲ ಇದೆ. ನೀವು ಧೈರ್ಯವಾಗಿರಿ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು
ಗಂಡ ಹೆಂಡತಿ ಇಬ್ರು ಸೇರಿ ಒಂದು 5 ಮಂಗಳವಾರ ಇಬ್ರು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇಬ್ರು ತಲೆಗೆ ಸ್ನಾನ ಮಾಡಿಕೊಂಡು 21 ಗರಿಕೆಯನ್ನು ತಗೊಂಡು ಬನ್ನಿ. 21 ಗರಿಕೆ ತಗೊಂಡ್ಬಂದು ಚೆನ್ನಾಗಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡ, ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿ, ಸ್ವಲ್ಪ ದೂರ. ಯಾಕೆಂದ್ರೆ ನಾವು ಮಾಡುವ ಅನುಷ್ಠಾನ ಬೇರೊಬ್ರು ಆಡ್ಕೊಳ್ಬಾರ್ದು, ಅಥವಾ ಬೇರೊಬ್ರು ಬಾಯಿಗೆ ಬಿದ್ದೋದು ಇನ್ನೊಂದ್ ತರ ಮಾತಾಡಬಾರ್ದು. ಸ್ವಲ್ಪ ಜನ ಇಲ್ದಿರ ಇರ್ತಕ್ಕಂಥ ಕಡೆ ಸ್ವಲ್ಪ ದೂರ ಆದ್ರೂ ಚಿಂತೆ ಇಲ್ಲ. ಗಂಡ ಹೆಂಡತಿ ಒಂದಷ್ಟು ದೂರ ಉದ್ದಕ್ಕೂ ಹೋಗಿ ಅಲ್ಲಿ ಬಿಳಿ ಎಕ್ಕದ ಗಿಡದ ಹತ್ರ, ಆ ಎಕ್ಕದ ಗಿಡದ ಮುಂದೆ ಎಲ್ಲ ಶುದ್ಧಿ ಮಾಡಿ, ಆ ಗಿಡದ ಹತ್ರ 21 ಗರಿಕೆಯನ್ನ ಓಂ ಗಂ ಗಣಪತಿ ನಮಃ ಅಂತಕ್ಕಂಥ ಮಂತ್ರದಿಂದ ಆ ಗರಿಕೆಯನ್ನ ಮರದ ಬುಡಕ್ಕೆ ಹಾಕಿ, ಮರದ ಬುಡಕ್ಕೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡಿ, ಒಂದಷ್ಟು ಕಡಲೆಕಾಳನ್ನ ಮನೆಯಿಂದ ಹೋಗ್ಬೇಕಾದ್ರೆ ನೀರಲ್ಲಿ ನೆಂದಿರೋ ಕಡಲೆಕಾಳು, ಒಂದು ಚಿಟಿಕೆ ಬೆಲ್ಲ, ಇಷ್ಟು ಮಾತ್ರ ತಗೊಂಡು ಆ ಗಿಡದ ಹತ್ರ ಇಟ್ಟು ಪ್ರದಕ್ಷಿಣೆ ಮಾಡಿ ಒಂದೊಂದು ಕಾಳು ಪ್ರಸಾದವಾಗಿ ಸ್ವೀಕರಿಸಿ. ಇದನ್ನ 5 ಅಥವಾ 8 ಮಂಗಳವಾರ ಮಾಡಿ. ನೀವು ಇದನ್ನು ಮಾಡಿ ಸಾಕು. ಇದು ದೊಡ್ಡ ಯಾಗ ಮಾಡಬೇಕಾದಿಲ್ಲ, ಅತಿಯಾದ ಖರ್ಚಿಲ್ಲ. ಆದ್ರೆ ಈ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರ ತಾಯಿ. ನಿಮ್ ಕುಟುಂಬ ಚೆನ್ನಾಗಿರುತ್ತಮ್ಮ, ಧೈರ್ಯವಾಗಿರಿ, ಒಳ್ಳೇದಾಗ್ಲಿ ತಾಯಿ. ಗುರುಜಿಗ ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಸಾಕಷ್ಟು ದಿನಗಳ ನಂತರ ಸಿಕ್ಕಂತ ಒಂದು ಒಳ್ಳೆ ಅವಕಾಶ ಅಂದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4:20 ತನಕ, 1 ರಿಂದ 4:20 ಮಧ್ಯದಲ್ಲಿ ತುಲಾರಾಶಿಯವರು ತಾವೇನು ಅಂದುಕೊಂಡಿದ್ದರೋ ಆ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ಲದಿರ ಭಗವಂತನ ಪ್ರಾರ್ಥನೆ ಬಹಳಷ್ಟು ಸರಿಯಾದಂಥ ಕ್ರಮಬದ್ಧವಾಗಿ ನಡೆಸಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲೂ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅದರಲ್ಲೂ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 3:15 ತನಕ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಜೊತೆಲಿರ್ತಕ್ಕಂಥ ಹಿರಿಯರೋ, ಆತ್ಮೀಯರೋ ಅಥವಾ ಕುಲಬಾಂಧವರೋ ಯಾರಾದರೂ ಒಬ್ಬರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ನಾವು ಮಾಡುವ ಕೆಲಸ ಎಷ್ಟೇ ರಹಸ್ಯಪೂರ್ವಕವಾಗಿದ್ರೂ ಅದರಲ್ಲಿ ಯಾವ್ದಾದ್ರು ಒಂದು ಕೆಲಸ ಹೊರಗಡೆ 4 ಜನಕ್ಕೆ ಗೊತ್ತಾಗೋದಾಗುತ್ತೆ, ಅದರಿಂದ ಸಮಸ್ಯೆ ತಂದುಕೊಳ್ಳೋದು ಆಗುತ್ತೆ. ಅದರಿಂದ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ರೆ ಅಷ್ಟೇ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಫಲ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಶ್ರದ್ಧಾಭಕ್ತಿಯಿಂದ ತಾವು ಮಾಡುವ ಕೆಲಸದಲ್ಲಿ ಹೆಚ್ಚು ಫಲಗಳಿದೆ. ಹಾಗೆ ಭಗವಂತ ಒಂದೊಂದು ಕಾಲದಲ್ಲಿ ಒಂದೊಂದು ಸಮಸ್ಯೆಗಳನ್ನು ನುಡಿಸ್ತಾ ಇರ್ತಾನೆ. ಅಂದ್ರೆ ಎಲ್ಲವೂ ಚೆನ್ನಾಗಿದ್ದು ಎಲ್ಲವೂ ಸುಖ ಸಂತೋಷದಿಂದ ಇದ್ರೆ ಅಥವಾ ನಾವು ಅಂದುಕೊಂಡಷ್ಟೇ ಎಲ್ಲವೂ ಆಗ್ತಾ ಇದ್ರೆ ಅದಕ್ಕೆ ಫಲ ಅಲ್ಲ. ಅದರ ಮಧ್ಯದಲ್ಲಿ ಹುಳಿ ಉಪ್ಪು ಖಾರಗಳಿದ್ದ ಹಾಗೆ ಎಲ್ಲವೂ ಬೇಕಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅಸಮಾಧಾನ ಇರಬಹುದು, ಒಂದಷ್ಟು ಸಮಸ್ಯೆ ಇರಬಹುದು, ಸಮಸ್ಯೆಯಿಂದ ಅದನ್ನ ದಾರಿ ಸಿಗದಿರ ಇರತಕ್ಕಂಥದ್ದಾಗಿರಬಹುದು. ಅಂತಹ ಪರಿಸ್ಥಿತಿನಲ್ಲಿ ಬಹಳ ಎಚ್ಚರಿಕೆಯ ನಡೆ ನಡೆದ್ರೆ ಅಷ್ಟೇ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಯೋಗದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನನೂ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ, ಧೈರ್ಯವಾಗಿರಿ. ಬರುವುದೇನೇ ಬರಲಿ ಭಗವಂತ ನಿನ್ನ ದಯ ಒಂದಿರಲಿಯಪ್ಪ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಶುಭ ಶುಕ್ರವಾರ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಕೆಂಪು ಬಣ್ಣದ ಹೂಗಳನ್ನು ತಂದು ಹೂಗಳಿಗೆ ಗಂಧವನ್ನು ಹಚ್ಚಿ ಅದನ್ನ ಮನೆ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಶತ್ರು ಬಾಧೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನ ಗಳಿಸುವಂತದ್ದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಳ್ತೀರಿ. ಹಾಗೆ ಮಾಡುವ ವೃತ್ತಿ ಧರ್ಮದಲ್ಲಿ ಇನ್ನೇನಾದ್ರು ಒಂದಿಷ್ಟು ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸ್ತಾ ಇರ್ತೀರಿ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ನಿಷ್ಠೂರಗಳಾಗತಕ್ಕಂಥದ್ದನ್ನು ಸಹಿತ ತಪ್ಪಿಸ್ಕೊಳ್ಬೇಕಾದ್ರೂ ಇವತ್ತು ನೀವು ಮಾಡಬೇಕಾದ್ದು ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶ್ರದ್ಧಾಭಕ್ತಿಯ ನೀವು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಂಡು ಒಂದು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದುರ್ಗಾ ದೀಪ ನಮಸ್ಕಾರ, ದುರ್ಗಾರಾಧನೆ ಅಥವಾ ದೇವಿಯ ಆಲಯ ಅಥವಾ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ ಇಂತಹ ಕಡೆ ನೀವು ಒಂದಷ್ಟು ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಮತ್ತಷ್ಟು ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಮಕರ ರಾಶಿ. ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಒಂದು ಅಭಿವೃದ್ಧಿ ತಂದುಕೊಳ್ಳುವಂಥದ್ದು, ಒಂದೇ ಒಂದು ಹೊಸತನವನ್ನು ಕಾಣುವಂತಹ ಅದೃಷ್ಟ ರೇಖೆ ಈ ಶುಭ ದಿನ ಇದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಹಾಗೆ ಹನುಮನ ಆರಾಧನೆ ಮಾಡಿ. ಹನುಮನ ಆರಾಧನೆಯಿಂದ ಇವತ್ತು ಮಕರ ರಾಶಿಯವರು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ.
ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಆದಷ್ಟು ಸೌಮ್ಯವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನಮ್ಮ ಸಮಯ ಹೇಗಿದ್ರು ನಾವು ಮತ್ತೊಬ್ಬರ ಹತ್ರ ನಡ್ಕೊಳ್ಳುವಂಥ ರೀತಿ ಸಹಿತ ಅದು ಸಮಂಜಸವಾಗಿರ್ಬೇಕು. ಆ ರೀತಿಗಳಲ್ಲಿ ಸಮಂಜಸವಾಗಿ ಇಟ್ಕೊಳ್ಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದಲೇ ನಮ್ಮ ಚಿಂತನೆ ಇರಬೇಕು. ಆ ಚಿಂತನೆ ಸಮಂಜಸವಾಗಿದ್ದರೆ ಮಾತ್ರ ಎಲ್ಲ ಒಳಿತಾಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಒಂದು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ಮಧ್ಯಾಹ್ನ ಸರಿಸುಮಾರು 12:10 4:20 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ನಿರ್ಧಾರ ಸರಿಯಾಗಿದ್ದರೆ ಮಾತ್ರ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಅಂದ್ರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯ ಆರಾಧನೆ ಸಲ್ಲಿಸೋದ್ರಿಂದ ಒಂದಿಷ್ಟು ಆರ್ಥಿಕ ಸಂಕಷ್ಟಗಳಿಂದಲೂ ಮುಕ್ತರಾಗ್ತೀರಿ. ತುಂಬಾ ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರು ಅಥವಾ ಯಾರು ಬೇಕಾಗಿರ್ತಕ್ಕಂಥವ್ರು ಅಂತ ಹೇಳಿ ನಂಬಿ ಎಲ್ಲೋ ಒಂದು ಕಡೆ ನಂಬಿ ನೀವು ಮೋಸ ಹೋಗ್ತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇವತ್ತು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವಂಥ ಪರಿಸ್ಥಿತಿಯೇ ಸಾಕಷ್ಟು ಇರ್ತಾರೆ ಜನ. ಬಹಳಷ್ಟು ಎಚ್ಚರಿಕೆಯಿಂದಿರಿ. ಹಾಕುವ ಪ್ರತಿ ಹೆಜ್ಜೆಯೂ ಬಹಳ ಜೋಪಾನವಾಗಿರಲಿ. ಭಗವಂತನ ಪ್ರಾರ್ಥನೆ, ಗುರುಗಳ ಆರಾಧನೆ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಇದು ನಿಮ್ಮೊಂದಿಗೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಏನೇ ಆದರೂ ಸಮಸ್ಯೆಗೊಂದು ಪರಿಹಾರವನ್ನ ಇವತ್ತು ಸರಿಸುಮಾರು ಮಧ್ಯಾಹ್ನ 12:20 4:15 ಸಾಕಷ್ಟು ಪರಿಹಾರವನ್ನ ಕಾಣುವಂಥದ್ದಿದೆ. ಇವತ್ತು ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಇವತ್ತು ಎಂತಹ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂತ ಯೋಗ ಫಲ ಇರತಕ್ಕಂಥ ಅದೃಷ್ಟದ ದಿನ. ಹಾಗೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ನಿಮ್ಮ ಹಿರಿಯರು ಅಥವಾ ಕುಲದಲ್ಲಿರ್ತಕ್ಕಂಥ ನಿಮ್ಮ ಕುಲಬಾಂಧವರು ಅಥವಾ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯರು ಇವರಿಂದ ಒಂದಷ್ಟು ಒಳಿತನ್ನ, ಒಳ್ಳೆ ಮಾತನ್ನ ಆಲಿಸುವಂತಹದ್ದು, ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು, ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಭಯಪಡದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು, ಇದೆಲ್ಲವೂ ಬಹಳ ಅದೃಷ್ಟ ಇರತಕ್ಕಂಥದ್ದೇ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಕಣ್ಣಲ್ಲಿ ನೋಡ್ತಕ್ಕಂಥದ್ದು, ಸಣ್ಣ ಸಣ್ಣ ಸಮಸ್ಯೆಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥ ಲಕ್ಷಣ ಇವತ್ತು ಕುಂಭರಾಶಿಯವರಿಗಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಇವತ್ತು ಶನೈಶ್ಚರ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ ದೇವಿಯ ಪ್ರಾರ್ಥನೆ ಮಾಡಿ ಶುಭ ರಾಹುಕಾಲದಲ್ಲಿ ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಮಾಧಾನದಿಂದ ದೂರ ಇದ್ದು ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣ ಬದುಕನ್ನು ಕಾಣ್ತೀರಿ. ಆದರೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಬಹಳ ಹಿಂದೆ ಹೋಗ್ತಾ ಇದ್ದೀರಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳ ಕಡೆ ಗಮನ ಬೇಡ. ಇರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅದರಿಂದ ಲಾಭವನ್ನು ಕಾಣುವಂಥದ್ದಾಗಲಿ. ಹಾಗೆ ಯಾರು ಏನೇ ಹೇಳಿದ್ರು, ಯಾರು ಏನೇ ನಿಂದನೆ ಮಾಡಿದ್ರು, ಯಾರು ಯಾವುದ್ರ ಬಗ್ಗೆ ಮಾತಾಡಿದ್ರು ಅದೆಲ್ಲದರ ಬಗ್ಗೆ ಒಂದು ಸರಿಯಾದ ಕ್ರಮವನ್ನು ನೀವು ಆಲೋಚನೆ ಮಾಡತಕ್ಕಂಥದ್ದು ಒಳ್ಳೆಯದು. ಸರಿಯಾದ ಕ್ರಮಶಿಕ್ಷಣದಿಂದ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ದೀಪ ನಮಸ್ಕಾರ ಅಥವಾ ದೇವಿಯ ಆರಾಧನೆ, ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವಾಲಯದಲ್ಲಿ ತಾಯಿಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಈ ಕ್ರಮವನ್ನು ಅನುಸರಿಸಿದ್ರೆ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜನಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾವುದು ನೋಡೋಣ. ನಮಸ್ತೆ ಗುರುಜಿ, ನಾನು ಸವಿತಾ ಅಂತ ಮೂಡಿಗೆರೆಯಿಂದ ಮಾತಾಡ್ತಿದ್ದೀನಿ. ನನಗೆ ಮದುವೆಯಾಗಿ 13 ವರ್ಷ ಆಯಿತು ಗುರುಜಿ. ಯಾವಾಗಲೂ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ ಗುರುಜಿ. ಫೋನ್ ಟ್ರೈ ಎಲ್ಲ ಮಾಡ್ತಿದ್ದೀವಿ, ಸಿಕ್ಕಿಲ್ಲ ಮಾತಾಡೋಕ್ಕೆ. 13 ವರ್ಷಕ್ಕೆ ನಮ್ಮ ಮನೆಯಲ್ಲಿ 3 ಜನ ತೀರಿಯೋದ್ರು ಗುರುಜಿ. ಅತ್ತೆ, ಮಾವ ಮತ್ತು ಮೈದ್ನ ತೀರಿಯೋಗಿ 2 ವರ್ಷ ಆಯಿತು. ಅತ್ತೆನೂ ತೀರಿಯೋಗಿ 7 ವರ್ಷ ಆಯಿತು. ಅವರಿಗೇನು ಏಜ್ ಆಗಿರಲಿಲ್ಲ ಗುರುಜಿ. ಮಾವನಿಗೂ ಏಜ್ ಆಗಿರಲಿಲ್ಲ. ಮಾವನು ತೀರಿಯೋದ್ರು ಮೊನ್ನೆ ಅಷ್ಟೇ. ಧರ್ಮಸ್ಥಳಕ್ಕೆ ಅಂತ ಹೋದವರು ಶಿವರಾತ್ರಿಗೆ. ಅವರು ಬೇರೆಯವ್ರ ಜೊತೆ ಹೋಗಿತ್ತು, ಅವ್ರ ಕೆಲಸ ಮಾಡೋವ್ರ ಜೊತೆ. ಅವ್ರು ತುಂಬ ಕುಡಿತಾನೆ ಇದ್ರು ಗುರುಜಿ. ಕುಡ್ದು ಇದಾಗಿದ್ದಾರೆ, ಏನಂತ ಗೊತ್ತಿಲ್ಲ.
ನೀರಿಗೆ ಬಿದ್ದು ಇದಾಗಿದ್ದಾರೆ ಗುರುಜಿ. ಮನೆಗೆ ವಾಪಸ್ ಬರಲೇ ಇಲ್ಲ. ಅದಕ್ಕೆ ಮಕ್ಕಳು ಮನೆಯಲ್ಲಿ ನನ್ನ ಮಗ ಚಿಕ್ಕವನಿದ್ದಾನೆ, 5 ವರ್ಷ ಗುರುಜಿ ಅವನಿಗೆ. ಅವನು ಯಾವಾಗಲೂ ಕೇಳ್ತಾನೆ, ಅಜ್ಜಿ ತಾತ ಚಿಕ್ಕಪ್ಪ ಎಲ್ಲ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇರ್ತಾನೆ ಗುರುಜಿ. ಅಪ್ಪ ಅವ್ರನ್ನ ಹೊರಗಡೆ ಎಲ್ಲ ಹೋಗಕ್ಕೆ ಬಿಡಲ್ಲ ಗುರುಜಿ, ನಮ್ಮ ಯಜಮಾನ್ರನ್ನ. ಅಪ್ಪ ಎಲ್ಲಿಗೆ ಹೋಗಿದ್ದಾರಮ್ಮ, ಅಪ್ಪನೂ ಹಾಗೆ ಬಿಟ್ಟು ಹೋಗ್ತಾರ ಅಂತೆಲ್ಲ ಏನೇನೆಲ್ಲ ಕೇಳ್ತಾನೆ ಗುರುಜಿ. ಬೇಜಾರಾಗುತ್ತೆ ನಮಗೆ. ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಕೇಳಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಗುರುಜಿ. ನೀವೇ ಪರಿಹಾರ ಹೇಳಬೇಕು. ನೋಡಿ, ತಾಯಿ ಮನಸ್ಸು ಎಂಥವ್ರಿಗಾದ್ರೂ ಕರಳು ಕಿವುಚುವಂಥ ರೀತಿಯಲ್ಲಿದೆ. ಇದು ನಿಜಕ್ಕೂ ಇದು ಎಲ್ಲ ಕಡೆ ಇರ್ತಕ್ಕಂಥದ್ದೇ. ಈ ಒಂದು ಆಲೋಚನೆ ಮಾಡಿದ್ರೆ ಇವತ್ತಿನ ಜನಾಂಗದಲ್ಲಿ, ಅಂದರೆ ಆ ಮಗುವಿನಲ್ಲಿ ನಮ್ಮ ಅಜ್ಜಿ ಇಲ್ಲ, ತಾತ ಇಲ್ಲ, ಮಾವ ಇಲ್ಲ, ಈ ಪ್ರಕಾರವಾದಂತಹ ಚಿಂತನೆಗಳಿದೆ. ಸಾಲದಕ್ಕೆ ಅಪ್ಪ ಆಚೆಗೆ ಹೊರಟ್ರೆ ಬರ್ತಾರೋ ಇಲ್ವೋ ಅಂತಕ್ಕಂಥದ್ದರ ಧ್ವನಿ ಆ ಮಗು ಕೇಳ್ತಾ ಇದೆ ಅಂದರೆ, ಅದು ಆ ಚಿಕ್ಕ ವಯಸ್ಸಲ್ಲೇ ಆ ತಲೆ ಆ ಮಗುಗಿದೆ ಅಂದರೆ ಅಲ್ಲಿ ಬಂಧುತ್ವ, ಬಾಂಧವ್ಯ ಮತ್ತೆ ಆ ಗತಿಸಿರ್ತಕ್ಕಂಥವ್ರು ಸಹಿತ ಇಲ್ಲಿ ಒಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ. ಗತಿಸಿರ್ತಕ್ಕಂಥವ್ರು ಸಂಪೂರ್ಣವಾಗಿ ಪೂರ್ಣ ಆಯುಷ್ಯನ್ನ ಮಾಡ್ಕೊಂಡು ಹೋಗಿಲ್ಲ. ಅವರು ಅಲ್ಲಿ ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವ್ರಾಗಿದ್ದಾರೆ. ತಾವೇ ಹೇಳ್ತಿದ್ದೀರಿ ಇನ್ನ ಸಾಯುವಂತ ವಯಸ್ಸದಲ್ಲ ಅಂತ. ಸಾಯಲಿಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. 18 ವರ್ಷದವರು ಸಾಯ್ತಾರೆ, 11 ವರ್ಷದವರು ಸಾಯ್ತಾರೆ, 21 ವರ್ಷದವರು ಸಾಯ್ತಾರೆ. ಆದರೆ ಅದಾದ ಮೇಲೆ ಅವರ ಆತ್ಮ ನೋವು ಪಡುವಂತ ರೀತಿ ಇರುತ್ತಲ್ಲ, ಆ ಆತ್ಮ ಆ ಪರಿಸರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು ಗರುಡ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಅವರ ಒಂದು ಆ ಪ್ರೀತಿ ವಿಶ್ವಾಸ, ಅವರ ಮಮಕಾರ ಆ ಮಗುವಿನ ಮೇಲೆ ಹೆಂಗಿತ್ತು, ಅಥವಾ ನಿಮ್ಮ ಕುಟುಂಬದ ಮೇಲೆ ಅವರ ಮಮಕಾರ ಹೇಗಿತ್ತು, ಅಥವಾ ನೀವು ಅವರ ಮೇಲೆ ಇಟ್ಟಂತ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಹೇಗಿತ್ತು, ಅತ್ತೆ ಮಾವನ ಸೇವೆ ಆಗಿರಲಿ ಅಥವಾ ಮೈದನ ಬಗ್ಗೆ ಇಟ್ಟಂತ ಒಂದು ವಿಶ್ವಾಸ ಇರಲಿ, ಇದೆಲ್ಲವೂ ಸಹಿತ ಈ ಮಗುವಿನ ಮನಸ್ಸಲ್ಲಿ ಇರ್ತಕ್ಕಂಥ ಈ ಒಂದು ನೋವನ್ನು ತೋರಿಸ್ಕೊಡುತ್ತೆ. ಅದಕ್ಕಾಗಿ ಈಗ ಆಗಿದ್ದಾಗೋಗಿದೆ, ಮುಂದಾಗಬೇಕಾಗಿರ್ತಕ್ಕಂಥದ್ದು, ಮುಂದೆ ಇರಬೇಕಾಗಿರ್ತಕ್ಕಂಥದ್ದು, ಮಗುವಿನ ಮನಸ್ಸನ್ನು ಸರಿಪಡಿಸಬೇಕಾದ್ದು ನಿಮ್ಮ ಧರ್ಮ. ಅದಕ್ಕಾಗಿ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಸಬೂಗನ್ನು ಹೇಳ್ತಾ ಆದಷ್ಟು ಈ ಸಮಸ್ಯೆ, ಈ ಕಳೆದಿರ್ತಕ್ಕಂಥ 3 ಜನ ಗತಿಸಿರೋರಿಗೆ, ಹಾಗಿದ್ರು ಪಕ್ಷಮಾಸ, ಈ ಪಕ್ಷಮಾಸದಲ್ಲಿ ಅವರಿಗೆ ತೃಪ್ತಿಯಾಗುವಂತಹ ರೀತಿ ಒಂದು ದಿವಸ ಒಂದು ಆಹಾರವನ್ನು, ಅವ್ರು ಏನು ಇಷ್ಟಪಡ್ತಿದ್ರು ಆಹಾರವನ್ನು ಯಾರಿಗಾದ್ರೂ ಒಬ್ರು ವಿನಿಯೋಗ ಮಾಡಿ, ಅವರ ಹೆಸರಲ್ಲಿ ಒಂದಷ್ಟು ವಸ್ತ್ರದಾನ ಮಾಡಿ, ಮನೆಯಲ್ಲಿ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿನ 3 ಮಂಗಳವಾರ ಆದರೂ ನೀವು ಪ್ರಾರ್ಥನೆ ಮಾಡಿ. ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮಗುವಿಗೂ ಮನಸ್ಸು ಸಮಾಧಾನ ಆಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಗತಿಸಿರ್ತಕ್ಕಂಥವ್ರ ಆಶೀರ್ವಾದ ನಿಮಗೆ ಖಂಡಿತ ಇರುತ್ತೆ. ಒಳ್ಳೆದಾಗ್ಲಮ್ಮ. ಮತ್ತಿಕ ಕಾರ್ಯಕ್ರಮ ಮುಂದುವರಿಸ್ತಾ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಶುಕ್ರವಾರ, ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ನೇತೃತ್ವದಲ್ಲಿ ಗಣಪನಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಹಾಗಾಗಿ ಪೂಜಾ ಕಾರ್ಯಕ್ಕೆ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಇವತ್ತಿನ ದಿವಸ ಗಣಪನ ಆರಾಧನೆ ನಡೆಸ್ತಕ್ಕಂಥದ್ದು, ಗಣಪನ ವಿಶೇಷವಾಗಿರತಕ್ಕಂಥ ಪೂಜಾ ಅನುಷ್ಠಾನದಲ್ಲಿ ಎಲ್ಲಿಯಾದರೂ ಸರಿ ನಿಮ್ಮ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಗಣಪನ ಅನುಗ್ರಹ ಪಡೆಯಲಿಕ್ಕೋಸ್ಕರ ತಾವು ಮಾಡುವಂತಹ ಸಂಕಲ್ಪವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಸ್ವಾಮಿಗೆ ಇಷ್ಟವಾಗಿರತಕ್ಕಂಥ ಗರಿಕೆ, ಬಿಳಿ ಎಕ್ಕದ ಹೂ, ಸ್ವಾಮಿಗೆ ವಿಶೇಷವಾಗಿ ಕಡಲೆಕಾಳು ನೈವೇದ್ಯ ಅಥವಾ ಮೋದಕದಿಂದ ನೈವೇದ್ಯ ಮಾಡತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಅದರಿಂದ ಇವತ್ತು ಗಣಪನ ಆರಾಧನೆ ನಡೆಸ್ತಕ್ಕಂಥದ್ದು, ಜೊತೆಗೆ ಸಂಜೆ ಚಂದ್ರಾರ್ಘ್ಯ ಕೊಡ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಭಾದ್ರಪದ ಮಾಸದ ಗಣಪನ ಹಬ್ಬದಲ್ಲಿ ಚಂದ್ರನ ದರ್ಶನ ಮಾಡಿದ್ರೆ ಅದಾದ ನಂತರ ಮುಂದೆ ಬರ್ತಕ್ಕಂಥ 3 ವಿಶೇಷವಾಗಿ ಸಂಕಷ್ಟರ ಚತುರ್ಥಿಯನ್ನ ಯಾರು ಶ್ರದ್ಧೆಯಿಂದ ಮಾಡಿದ್ರು ಆ ದೋಷ ಪರಿಹಾರ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ. ಅದಕ್ಕಾಗಿ ಇವತ್ತಿನ ದಿವಸ ಆ ಪ್ರಕಾರವಾಗಿ ಯಾರಾದರೂ ಚಂದ್ರ ದರ್ಶನ ಮಾಡಿದ್ರೆ ಅವರು ಸಹಿತ ಅನುಷ್ಠಾನವನ್ನು ಮಾಡಿ, ಅಥವಾ ಸಂಕಷ್ಟರವನ್ನ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಿದ್ದೀವಿ, ಉಪವಾಸ ಮಾಡ್ತೀವಿ, ಸಂಜೆ ಗಣಪನ ದರ್ಶನ ಮಾಡ್ತೀವಿ, ಅದಾದ ನಂತರ ಚಂದ್ರಾರ್ಘ್ಯ ಆದಮೇಲೆ ಗಣಪನ ಪ್ರಸಾದವನ್ನು ನಾವು ಸ್ವೀಕರಿಸ್ತೀವಿ ಅನ್ನೋರಿಗೂ ಸಹಿತ ಇವತ್ತು ಬಹಳ ವಿಶೇಷವಾಗಿದೆ. ಯಾಕೆಂದ್ರೆ ಪಕ್ಷ ಮಾಸದಲ್ಲೂ ಸಹಿತ ಗಣಪನ ಅನುಗ್ರಹ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರೂ ಹೂ, ಅಕ್ಷತೆ, ಕಾಳು ಕೈಗೆ ತಗೊಳ್ಳಿ, ಗಣಪನ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಿಶಸೇನ ಗಣಪತೆ ಗಣೇಶತ್ವಾಮ ಹೃರ್ವಿಪ್ರಥಮಂ ಕವೀನಾಂ ನರತೆ ತತ್ಪ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್.
ಸಂಕಷ್ಟರ ಮಹಾಗಣಪತಿ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಾರವಿಂದ್ಯೋಃ ಪಾದ್ಯಂ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೈಃ ಆಚಮನಿಂ ಸಮರ್ಪಯಾಮಿ ಸ್ನಪಯಾಮಿ ಸ್ನಾನಂ. ಸ್ನಾನಾಂತರ ಮಧ್ಯೆ ಶ್ರೀ ಮಹಾಗಣಾಧಿಪತಿ ನಮಃ. ಗಂಧೋದಕೇನ ಸ್ನಪಯಾಮಿ. ಓಂ ಗಂಧದ್ವಾರ दशमाशिदा मूले तत्त्वस्थितो ब्रह्मा मध्ये मातृणास्मिनः कुचो साकलात् सर्वे सप्तद्वीपा सुन्दरः ऋग्वेदजुर्वेदस्नावेदोधर्मणः अङ्गैतसिदा सर्वे कलशामुष्माशिदा आयान्ते पूजार्थं द्वैदक्षेकारक गङ्गे जमुने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु. ಮಹಾಗಣಾಧಿಪತಿ ನಮಃ. ಮಹಾಗಣಪತಿ ದೇವತಾ ಅಪೋಷ್ಠ ಸ್ನಾನಂ ಕರಿಷ್ಯೆ. ಅಪೋಷ್ಠಾಮಿ ಯೋಗಸ್ಥಾನ ಊರ್ಜೇದಾತನ ಮಹರಣಾಯ ಯೋಗಶ್ಚೂರಮೂಢಸ್ತವಾರ್ಯರೇನಃ ಉಷತೀರೋ ಮಾತರಃ ತಸ್ಮಾನಂಗಮಾವೋ ಶಿಕ್ಷಾ ಜನ್ವರ ಆಪೋ ಜನೇದಾಜನಃ. ಮಹಾಗಣಾಧಿಪತಯೇ ನಮಃ. ಶುದ್ಧೋದಕಸ್ಥಾನಂ ಸಮರ್ಪಯಾಮಿ. ಮಹಾಗಣಪತಿ ನಮಃ. ನಾಮಪೂಜಾಂ ಕರಿಷ್ಯೆ. ಓಂ ಸುಮುಖಾಯ ನಮಃ. ಏಕದಂತಾಯ ನಮಃ. ಕುಬಿಲಾಯ ನಮಃ. ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಪ್ರಾರ್ಥನೆ. ಸ್ವಾಮಿಗೆ ಮೊದಲು ಗಣ ಅನುಷ್ಠಾನ, ಗಣಪತಿಯ ಪ್ರಾರ್ಥನೆ. ಅದಾದ ನಂತರ ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕ, ಶುದ್ಧೋದಕದಿಂದ ಅಭಿಷೇಕ. ಅದಾದ ನಂತರ ಸಂಕಷ್ಟರ ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಗಣಪತಿ ಅಥರ್ವಶೀರ್ಷದಲ್ಲಿ ಅನುಷ್ಠಾನವನ್ನು ಮಾಡೋಣ. ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನಕ್ಕಾಗಿ ಹೊತ್ತಿರುವಾಗಲೇ, ಅಂದರೆ ಸೂರ್ಯ ಇರುವಾಗಲೇ ಬಿಳಿ ಎಕ್ಕದ ಹೂಗಳನ್ನು ಸಂಗ್ರಹಿಸಬೇಕು. ಹಾಗೆ ಒಳ್ಳೆಯ ಸ್ಥಳದಲ್ಲಿ ಗರಿಕೆಯನ್ನು ಕಿತ್ಕೊಂಡು ಬರಬೇಕು. ಸ್ಥಳದಲ್ಲಿ ಗರಿಕೆಯನ್ನು ತಂದರೂ ಸಹಿತ ಗರಿಕೆಯನ್ನು ಮತ್ತೊಮ್ಮೆ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ನಂತರ ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡತಕ್ಕಂಥದ್ದು ಕ್ರಮ ಇದೆ. ಹಾಗೆ ಇವತ್ತಿನ ದಿವಸ ಯಾರೆಲ್ಲ ವಿಶೇಷವಾಗಿ ಅನುಷ್ಠಾನವನ್ನು ಮಾಡ್ತಿದ್ದೀರಿ, ಸಂಕಷ್ಟರ ಮಹಾಗಣಪತಿಯನ್ನು ಆಚರಣೆ ನಡೆಸ್ತಿದ್ದೀರಿ, ಶಕ್ತಿ ಇರತಕ್ಕಂಥವರು ಉಪವಾಸದಿಂದ ಮಾಡಿ. ಶಕ್ತಿ ಇಲ್ಲ, ಉಪವಾಸ ಇರಲಿಕ್ಕೆ ಆಗುವುದಿಲ್ಲ ಅಂತಂದ ಪಕ್ಷದಲ್ಲಿ ಒಂದಿಷ್ಟು ಪ್ರಸಾದವನ್ನು, ಒಂಚೂರು ಅವಲಕ್ಕಿನೋ ಏನಾದ್ರು ಒಂದಿಷ್ಟು ಪದಾರ್ಥವನ್ನು, ಅಂದರೆ ಬೆಂದ ಪದಾರ್ಥ ಸಂಪೂರ್ಣವಾಗಿ ಅನ್ನವನ್ನು ತಿನ್ನೋದು ಬಿಟ್ಟು ಒಂದಿಷ್ಟು ಅವಲಕ್ಕಿಯೋ ಬೇರೆ ಏನಾದ್ರು ಪದಾರ್ಥಗಳನ್ನು ಆಹಾರವಾಗಿ ಹಣ್ಣು ಹಂಪಲುಗಳನ್ನು ತಿಂದು ಸ್ವಾಮಿಯ ಪೂಜಾನುಷ್ಠಾನವನ್ನು ಮಾಡತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸೋಣ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ವಿರುದ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ಯಶೇಮದೇವ ಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರ ವೃದ್ಧಶ್ರವಾಃ ಸ್ವಸ್ತಿ ನ ಪೋಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅನಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಮಾಪೋಹಿಷ್ಟ
ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಗೋಕ್ಷೀರ ಶುದ್ಧೋದಕ ಹಾಗೂ ಗಂಧದಿಂದ ಅಭಿಷೇಕ ಆಯಿತು. ಇನ್ನು ಸ್ವಾಮಿಗೆ ಅಲಂಕಾರ, ನಾಮಾರ್ಚನೆ, ಪುಷ್ಪಾರ್ಚನೆ ಇದನ್ನು ನಡೆಸೋಣ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತು ಚಂದ್ರ ದರ್ಶನ ಅಂದರೆ ಚಂದ್ರಾರ್ಘ್ಯ ಕೊಡ್ತಕ್ಕಂತಹದ್ದು. ಚಂದ್ರ ದರ್ಶನದಿಂದ ಉಂಟಾಗಿರತಕ್ಕಂಥ ದೋಷಗಳ ಪರಿಹಾರಕ್ಕಾಗಿ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಸ್ವಾಮಿ ಪ್ರಾರ್ಥನೆ, ನಾಮಾರ್ಚನೆ ಜೊತೆಗೆ ಸ್ವಾಮಿಗೆ ಪುಟ್ಟದಾಗಿ ಚಿಕ್ಕದಾಗಿ ಅಲಂಕಾರ ಅಂತೂ ಆಯಿತು. ಇವತ್ತು ದೇವಸ್ಥಾನಗಳಲ್ಲಿ ಸ್ವಾಮಿಗೆ ವಿಶೇಷವಾದ ಅಲಂಕಾರ, ಅದರಲ್ಲೂ ಗಣಪನಿಗಂತೂ ಇವತ್ತು ರುದ್ರಾಭಿಷೇಕ, ಸ್ವಾಮಿಗೆ ಗೋಕ್ಷೀರ ಮತ್ತು ಸಾಕಷ್ಟು ಜನ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಮನೆಯಿಂದಲೂ ಮಾಡ್ಕೊಂಡು ಬರುವಂಥ ಎಷ್ಟೋ ಪದಾರ್ಥಗಳಿರುತ್ತೆ. ಹಾಗೆ ಮೊನ್ನೆ ಅಷ್ಟೇ ಗಣಪತಿ ಹಬ್ಬ ಆದ್ದರಿಂದ ಇಲ್ಲಿವರೆಗೂ ಇನ್ನೂ ಗಣಪತಿಯನ್ನಿಟ್ಟು ಆರಾಧನೆ ಮಾಡುವಂಥ ಕ್ರಮವೂ ಇದೆ. ಹಾಗೆ ಏನೇ ಆದರೂ ಗಣಪನಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆ ಅನಿಸುತ್ತೆ. ಆತ ಇರುವ ಆಕಾರವೇ ಹಾಗಿದೆ, ಅದರಿಂದ ಆತ ನೋಡೋದೇ ಬಹಳ ಮುದ್ದಾಗಿರುತ್ತೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸತ್ಯಪ್ರದಾಯಕಾಯ ನಮಃ, ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಗ್ರಜಾಯ ನಮಃ, ಅವ್ಯಯಾಯ ನಮಃ, ಪೂಟಾಯ ನಮಃ, ರಕ್ಷಾಯ ನಮಃ, ಜ್ವಪ್ರಿಯಾಯ ನಮಃ, ಸುಪ್ರದೀಪಾಯ ನಮಃ, ಸುಮುಖಾಯ ನಮಃ, ಸುಮುಖಾಯ ನಮಃ, ಕೃತಮೇ ನಮಃ, ಸುಪ್ರದೀಪಾಯ ನಮಃ, ಸುರಾರಾಜ್ಞಾಯ ನಮಃ, ಏಕದಂದಾಯ ನಮಃ, ಪರಶಸ್ತ್ರಾಯ ನಮಃ, ಪ್ರಾವಜ್ಞೇ ನಮಃ, ಸುಮುಖಾಯ ನಮಃ, ಸುಪ್ರದೀಪಾಯ ಬ್ರಹ್ಮಚಾರಿಣೇ ನಮಃ, ಶಾಂತಾಯ ನಮಃ, ಬ್ರಹ್ಮಚಾರಿಣೇ ನಮಃ, ವಿರಾಯ ನಮಃ, ಶ್ರೀ ಮಹಾಗಣಾಧಿಪತಯೇ ನಮಃ. ನಾ ಪೂಜಾನ್ ಸಮರ್ಪಯಾಮಿ. ಓಂ ಮೂಲ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯ ನಮಃ, ಸರ್ವಬೋಧಪ್ರದಾಯ ನಮಃ, ಶಬ್ದಾಯ ನಮಃ, ವಿಭೂತಿಯೇ ನಮಃ, ಸುರಭ್ಯೇ ನಮಃ, ಪರಮಾತ್ಮಿಕಾಯ ನಮಃ, ವಾಚೇ ನಮಃ, ಪದ್ಮಾಲಯ ನಮಃ, ಸುಜಯೇ ನಮಃ, ಸ್ವಾಹಾಯ ನಮಃ, ಸ್ವದಾಯ ನಮಃ, ಸುಧಾಯ ನಮಃ, ಹಿರಣ್ಮಯಾಯ ನಮಃ, ಧನ್ಯೇ ನಮಃ, ತುಷ್ಟಾಯ ನಮಃ, ವಿದ್ಯಾಯ ನಮಃ, ದೀಪ್ತೇ ನಮಃ, ವಸುಧಾರಿಣ್ಯೇ ನಮಃ, ವಸುಧಾಯ ನಮಃ, ವಾಲಿದ್ಯೇ ನಮಃ, ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಕ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಸಿದ್ಧಲಕ್ಷ್ಮೇ ನಮಃ, ಮೋಕ್ಷಲಕ್ಷ್ಮೇ ನಮಃ, ಜಯಲಕ್ಷ್ಮೇ ನಮಃ. ಓಂ ಸುಮುಖಾಯ ನಮಃ, ದುರ್ವಾಯುಪೂಜಾನ್ ಸಮರ್ಪಯಾಮಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಗೃಹಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಸಂಕಷ್ಟಹರ ಮಹಾಗಣಾಧಿಪತಯೇ ನಮಃ. ದೂರ್ವಾಯಜ್ಞಪೂಜಾನ್ ಸಮರ್ಪಯಾಮಿ. ಅತ ಧೂಪಃ ವನಸ್ಪತಿರಸೋರ್ಮಂದೋ ಗಂಧಾಢ್ಯೋ ಗಂಧ ಉತ್ತಮಃ. ಆಗ್ರೇ ಸರ್ವದೇವಾನಾಂ ಧೂಪೋऽयं ಬೃಹಗುಖ್ಯದ ಕಾಲೇ ದಿವ್ಯಧೂಪಮಾಗ್ರಾಪಯಾಮಿ.